ರಾಜೇಂದ್ರ ರಾಘವನು ರಾಜಸಕ್ಕೆ ತಲೆದೂಗಿ ರಾಜ ತೇಜಗಳು ನೋಡಿ ನುಡಿದ ಗಂಟು ಕಲಿರ ಭೂಸೂರು ತಾ ಕೈಗೊಂಡು ಲಕ್ಷ್ಮಣನಿಂದ ನಿಜ ಕೋದಂಡವನು ಹೇಗೈದು ಕಮಲ ಭವಾಂಡ ತಿರಿವಂತೆ ಶತದಿನ ಮಣಿಯವು ದೀಪ್ತಿಗಳೊಪ್ಪಿದೆ ಮಣಿ ಖಚಿತ ಪೀಠಗಳು ಸುರದಲ್ಲನ ದಶಗ್ರೀವ
ಲಂಕೆಯನ್ನು ಸುಟ್ಟು ಬಿಡ್ತಾ ಇದ್ದಾರೆ. ನುಡಿಯನದ ಕೇಳುತ್ತ ನುಡಿಯನದ ಕೇಳುತ್ತ ಗುಡು ಗುಡು ಗುಡಿದೆ ನಡನೋಲ್ದಿದ್ದ ಖಡ್ಗವನ್ನ ಧಡಿದು ಹೂಂಕರಿಸುದಡೆ ನಡ ನಡುಗಿ ನುಡುಗಿ ಅವನಿದಳ ರಾವಣ ನಡಿಯೊಳಗಿದ್ದ ಬೆಳೆದ ತನ್ನಯ ಕಡು ತನವ
ನಿನ್ನಯ್ಯ ಅತಿಶೂರ ನಿನ್ನಯ್ಯ ಪ್ರಬಲ ಅತಿ ಕಾಯಾದಿ ಭಟರು ಒಪ್ಪಿದಿದ ಮಂತ್ರಮವು ಜಪಿಸಿ ಪಳಯ ಉಪಧರಿಸಿ
ತರವೇನೋ ನೀದುರಗೈದು ಮಾತು ಅರುಹು ಕೇಳುವೆ ನಿಂತು ಅರುಹಾಲಿ ಒಮ್ಮೆ ಕೇಳುವೆ ನಿಂತು ತರವೇನು ಬಾಲ ತರವೇನು ಇರುಳು ನಿಟ್ಟಿಸಿದ ಮಾವಿಯ ಕಂಡು ದಿವಾದಿ ಇರುಳು ನಿಟ್ಟಿಸಿದ ಮಾವಿಯ ಕಂಡು ದಿವಾದಿ ನೆನೆದು ಧುಮುಕುವರುಂಡೆ ವೈಗುಂಡ ನಿಜದಿ ನೆನೆ ಧುಮುಕುವರುಂಡೆ ವೈಗುಂಡ ನಿಜದಿ ಧರಣಿ ಕೂಲೆ ಅಂತ ಗೆಲ್ದೆ ಬೀಜಾರಾಯ ತದಿ ಧರಣಿ ಕೂಲೇಂದ್ರ ಗೆಲ್ದಿವಿ ಜರಾಯತದಿ ಹರಿವಂಶರೈದೇನಿ ಭಮಿಪೆಯ ಮನದಿ ತರವೇನು ಬಾಲ ತರವೇನು ಆ ಹೀನ ವಿಕ್ರಮನೇ ನಿನ್ನಪ್ಪ ಕೇಳ್ ಮಗನೇ ಹೀನ ವಿಕ್ರಮನೇ ನಿನ್ನಪ್ಪ ಕೇಳ್ ಮಗನೇ ತಾನತಿ ಕಾಯ ನೋಡಿದ ಡಲ್ಪ ಫಲನೇ ನಾನತಿ ಕಾಯ ನೋಡಿದ ಡಲ್ಪ ಬಲನೇ ನೀನೀಗ ಹೋಗೆ ರಾಘವ ಬೆದರುವನೇ ನೀನೀಗ ಹೋಗೆ ರಾಘವ ಬೆದರುವನೇ ಏನೆಂಬೆಂದಾದು ಗತಿಗೆ ಸುಗುಣನೇ ತರವೇನು ಬಾಳ ತರವೇನು
ಕೊಂದವನದರ ಕೊಲ್ಲುವೆನವು ಹೋಗೆದ್ದವಳ ಕಳುಹಿಸಿದಲ್ಲಿಗೆ ಬಂದ ನಾಮಕರಾಕ್ಷರಿ ಕುಲಕ್ಕೆ ಯಕ್ಷ
ಎನ್ನಿವರೆಗೆ ನೀ ಸಾಕಿದಗೆ ನಾಳೆಯ ರಳಿಗಳ ತಿವಿಸಿದ ಕುತ ಕುಲದೇವಿ ಭಿನಿಗೆ ಸಾಂದ್ರನಿ ನೆನಲಿದ ಬೇಳು ಗಂಭೀರ ಇವನಂದಿ ನಂದದಿ ಕನೆಯನೈ ಇನ್ನಿವ ಕೈಟ ಬಾಸುರನ ದೇರೈ ಕಾಣೈ ಭುವನಾದು ಲೆಣೆ ಗಾಣೆ ಭುವನಾದೋ ಲೆನೆ ಗಾಣೆನಲ್ಲೈ ಇಂತ ಅವನಿಗರಿನ್ನುಂಟೆ ಕಳರಳು ನೀ ಬೇರೈಸಿ ಬಂದವ ನಿವ ರಾಜೇಂದ್ರ ಕುಲದೀಪ ರಾಜೇಂದ್ರ ಕುಲದೀಪ ನರಿಕೆಯನು ಕರುಣಾಲ ಬಾಲ ಸುಶೀಲ ಕುಲದೀಪ ನೀಲ ಮೇಘ ಭಾಗ
ಸಜ್ಜನ ಬಾಲದ ಸರಸ ಬಾಲ ಸೀತಾಲೋಲ ನಿತ್ಯ ನಿರಾಳ ನಿರ್ಗುಣ ಕಾಲ ಕಾಲಾತೀತ ನಿರ್ಮಲ ಲಾಲಿ ಸೈ ರಾಜೇಂದ್ರ ಕುಲದೀಪ
ಸರಿಯಲ್ಲ ಅಂತ. ಮುದಿ ಕೊದಿ ನೀ ವಿಧಾನವ ಹೋಗೆಂದಾನಿ ಖಜನ ಖಡುಗವ ಝಳ ಬಿದ್ದಿದ ಝಳದಿ ಮುದಿ ಕೋತಿಗಳ ಸಾಲಿಗೆ ಸೇರಿದವ ನೀನು. ನನಗೆ ನೀತಿಯ ಮಾತನ್ನು ಹೇಳುತ್ತಾ ಇದ್ದೀಯಾ? ಇದನ್ನು ನಾನು ಒಪ್ಪಲಾರೆ. ನಿಮ್ಮೀರುವರನ್ನು ಈಗಲೇ ತಲೆ ಕಡಿದು ಬಿಸಾಡ್ತೇನೆ.
ನನ್ನ ರಾಮ ಅಪ್ತನಿಗಾಗಿ ಹೇಳು. ಕೇಳಸುರಕುಲ ಸುಧಾಂಬುದಿ ಪೂರ್ಣ ಚಂದ್ರ ಸುರಕುಲ ಸುಧಾಂಬುದಿ ಪೂರ್ಣ ಚಂದ್ರ ಸುರಕುಲ ಸುಧಾಂಬುದಿ ಪೂರ್ಣ ಚಂದ್ರ ಅನುಜೆ ಗೋಸುಗ ಹಿಂದೆ ತನುಜ ಪತಿ ಕೇಳಿದ ಅನುಜೆ ಗೋಸುಗ ಹಿಂದೆ ತನುಜ ಪತಿ ಕೇಳಿಲ್ಲ ಜನಕನಂದಳು ಕಾದಿ ಛಲದಿ ಜೀವವನು ಎನುಗಿಸಿದ ದಿವಸದಲ್ಲಿ ತೀರಿದ ಬಗೆತನವು ಎನುಗಿಸಿದ ದಿವಸದಲ್ಲಿ ತೀರಿದ ಬಗೆತನವು ತನಯ ಗಡ ನೀನವಗೆ ಬಳಿರೆ ಬೆಕ್ಕಿದೆನು ತನಯ ಗಡ ನೀನವಗೆ ಬಳಿರೆ ಬೆಕ್ಕಿದೆನು ಪೂರ್ಣ ಚಂದ್ರ
ಶರಕ್ಕೆ ಕಾಣಿಕೆ ಇತ್ತು ನಭದಲ್ಲಿ ಶರಕ್ಕೆ ಕಾಣಿಕೆ ಇತ್ತು ನಭದಲ್ಲಿ ಕರವ ಮುಗಿದರು ಸುರರು ಸುಮನೋ ವರುಷವನ್ನು ಸೂಸಿದರು ಸೀತಾ ಪ್ರಿಯನ ಸಿರಿಮುಡಿಗೆ ಮೊರೆವಲುಂದು ಭಿಕಹಳೆಗಳ ಸುಸ್ವರದೊಳಗ ಮರಿಯರು ಪಾಡುತ್ತ ಮೊರೆವಲುಂದು ಭಿಕಹಳೆಗಳ ಸುಸ್ವರದೊಳಗ ಮರಿಯರು ಪಾಡುತ್ತ ನೆರೆ ಸುಳಿಸುತ್ತಾರತಿಯ ಜಯವೆಂದು ಜಯವೆಂದು ಶರಕ್ಕೆ ಕಾಣಿಕೆ ಇತ್ತು ನಭದಲ್ಲಿ ಕರವ ಆ
ಬಳಿರೆ ರಾಕ್ಷಸ ಕುಲೋದ್ಧಾರಕ ಭಕಾರ ಭಯ ಹುಟ್ಟಿಸುವಂತಹ ಸ್ಥಳದ ಮಾಂಕಿತ ರಾವಣೇಶ್ವರ ಅಂತ ಕೇಳಿದ್ದೇವೆ. ಸರಿ, ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಎಲ್ಲರೂ ಆಲಿಸಬೇಕು. ಎಂದಿನಂತೆ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಕುಲದೇವರಾದಂತಹ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿದೆ. ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡಂತಹ ನಾನು ತುಂಬಿದ ಸಭೆ ಸೇರಿದ್ದೇನೆ. ಬಂಗಾರದ ಲಂಕೆ, ಈ ಕನಕ ಲಂಕೆಗೆ ಅಧಿಪತಿಯಾಗಿ ಮೆರೆಯುತ್ತಾ ಇದ್ದೇನೆ. ದಶಕಂಠ ವಿಶ್ರವಸು ಮಹರ್ಷಿಗಳ ಪುತ್ರ ನಾನು. ಕೈಕಸೆ ಗರ್ಭದಲ್ಲಿ ಜನಿಸಿದವ. ಆದರೆ ಮಾಡಿದ ಸಾಧನೆ ಒಂದಲ್ಲ ಎರಡಲ್ಲ, 14 ಲೋಕ ನನ್ನ ಅಧೀನದಲ್ಲಿದೆ. ಅದು ಮಾತ್ರವಲ್ಲದೆ ಆ ಪರಶಿವನನ್ನು ಭಕ್ತಿಯಿಂದ ಒಲಿಸಿಕೊಂಡವ ನಾನು. ಅವನಿಂದ ಚಂದ್ರಹಾಸವೆಂಬ ಖಡ್ಗವನ್ನು ಪಡೆದಿದ್ದೇನೆ. ಆದರೆ ಏನು ಮಾಡೋಣ ಹೇಳಿ, ನಮ್ಮ ತಂಗಿಯಾದಂತಹ ಶೂರ್ಪನಖಿ ಮಾನವನ್ನು ಖಂಡಿಸಿಕೊಂಡು ಸಭಾಸ್ಥಾನವನ್ನು ಪ್ರವೇಶ ಮಾಡಿದಾಗ ರಾಜನಾದಂತಹ ನನಗೆ ಮರ್ಯಾದೆಯ ಪ್ರಶ್ನೆ ಆಯಿತು. ಏನಾಯಿತು ಅಂತ ಕೇಳಿದಾಗ ಲಕ್ಷ್ಮಣನೆಂಬಾತಗೆ ಮೂಗುಗಳನ್ನು ಕತ್ತರಿಸಿ ಬಿಟ್ಟ. ಕಾರಣ ಏನಂತ ಕೇಳಿದ್ರೆ, ರಾಮನ ಬಳಿಯಾದಂತಹ ಸೀತೆ ನಿನಗೆ ತಕ್ಕವಳು, ಅದಕ್ಕಾಗಿ ಕೈ ಇಕ್ಕಿದೆ. ಅವಳು ಆಡಿದಂತ ಮಾತು ಕೇಳುವಾಗ ಅವಳನ್ನು ಸೇಡನ್ನು ತೀರಿಸುವುದಕ್ಕಾಗಿ ಸೀತೆಯನ್ನು ತಂದು ಅಶೋಕವನದಲ್ಲಿ ಇರಿಸಿದೆ. ಯುದ್ಧ ನಡೀತಾ ಇದೆ. ಆ ರಾಮ ಕಪಿಸೇನೆಯನ್ನು ಸೇರಿಸಿಕೊಂಡು ಶರದಿಗೆ ಸೇತುವನ್ನು ಬರೆದು ಲಂಕಾಪುರವನ್ನು ಪ್ರವೇಶ ಮಾಡಿ ರಾವಣನಿಗೆ ಯುದ್ಧಕ್ಕಾಗಿ ಆಹ್ವಾನ ಕೊಟ್ಟಿದ್ದಾರೆ. ಕಳಿಸಿಕೊಟ್ಟಿದ್ದೇನೆ ಕೆಲವರನ್ನು, ಯುದ್ಧದಲ್ಲಿ ಎಳೆದು ಹೋಗಿದ್ದಾರೆ. ತಲೆಬಿಸಿ ನನಗಿಲ್ಲ, ಆದರೂ ಈಗ ಓಲಗವನ್ನು ಕೊಡ್ತಾ ಇದ್ದೇನೆ. ನಮ್ಮವರು ಇದ್ದವರೆಲ್ಲ ಸಂತೋಷದಲ್ಲಿದ್ದಾರಲ್ಲ, ನೆಮ್ಮದಿ ಏನಂತದು. ರಾವಣೇಶ್ವರ ಮಹಾಪ್ರಭುಗಳೇ, ನಾನೇ ಯುದ್ಧದ ವಾರ್ತೆಯನ್ನು ನಿಮಗೆ ತಿಳಿಸುವುದಕ್ಕೆ ಬಂದವ ನಾನು. ಯುದ್ಧದ ವಾರ್ತೆ? ಹೌದು. ಅಲ್ಲಿ ಯುದ್ಧ ನಡೀತಾ ಇದೆ. ಹೌದು. ವರ್ತಮಾನ ತಿಳಿಸುವುದಕ್ಕೆ ನಿನ್ನನ್ನು ನಾನು ನೇಮಿಸಿದ್ದು. ಹೌದು. ಏನೋ ವರ್ತಮಾನ? ಕೇಳಬೇಕು. ಪುಣ್ಯ ಜ್ಞಾನೇಶ ರಾವಣೇಶ ಮಾತಾಡಲವದಿ ಇಲ್ಲವೈ
ನಮ್ಮ ನಾಡಿನಲ್ಲಿ ಯುದ್ಧ ಆರಂಭ ಆಗಿದೆ. ಹೌದು. ಯುದ್ಧದ ವಿಚಾರವನ್ನು ಆವಾಗ ತಿಳಿಸಬೇಕು ಅಂತ ಹೇಳಿದ್ರಿ. ಕ್ಷಣಕ್ಕೂ ವರ್ತಮಾನವನ್ನು ಹೇಳಬೇಕು ಅಂತ ಹೇಳಿದ್ದೇನೆ. ಇಂದಿನ ಯುದ್ಧದ ವಾರ್ತೆ ಮಂಗಗಳೆಲ್ಲ ಲಂಕೆಗೆ ಮುತ್ತಿಗೆ ಹಾಕಿದ್ದಾರೆ. ಹೌದು, ಗೊತ್ತಿದೆ ನನಗೆ. ಎಂತೆಂಥ ಮಂಗಗಳು, ದೊಡ್ಡ ಮಂಗ, ಸಣ್ಣ ಮಂಗ, ಪುಟ್ಟ ಮಂಗ, ಚಿಕ್ಕ ಮಂಗ ಎಲ್ಲ ಇದ್ದಾನೆ. ಹೌದು. ನೀನು ಹೇಗಿದ್ದೀಗ? ನೀನು ಗಿಡ್ಡ ಅಲ್ವಾ? ಹೌದೌದೌದು. ನಾನು ಎತ್ತರದಲ್ಲಿಲ್ವಾ? ನನಗಿಂತ ಗಿಟ್ಟದವರಿದ್ದಾರೆ. ಹಾಗೆ ಪ್ರಪಂಚದಲ್ಲಿರುವಂತಹ ಜೀವಿಗಳು ಸಣ್ಣದ್ದು ದೊಡ್ಡದ್ದು ಎಲ್ಲವೂ ಇರ್ತದೆ. ಆ ಮಂಗಗಳೆಲ್ಲ ಬೇರೆ ಸುತ್ತ ಬಂದು ಬೆಂಕಿಯ ಕೊಳ್ಳಿ ತಂದು ನಮ್ಮ ಲಂಕೆಯನ್ನು ಸುಟ್ಟು ಬಿಡ್ತಾ ಇದ್ದಾರೆ. ಹೂಂಕರಿಸುತ್ತಡೆ ನಡ ನಡುಗಿ ನುಡುಗಿ ಅವನಿದಾಳ. ಪರಮಾಶ್ಚರ್ಯವಾಗುತ್ತಾ ಇದೆ. ಯಾಕೆ? ವೈರಿಗಳಂತಹ ಮಾನವರಲ್ಲಿ ಹೋರಾಡುವುದಕ್ಕಾಗಿ ವೀರಾದಿ ವೀರರನ್ನು ಕಳುಹಿಸಿಕೊಟ್ಟಿದ್ದೇನೆ. ಹೌದು. ರಣಭೂಮಿಯಲ್ಲಿ ಮಂಗಗಳನ್ನು ಕೆಲವರು ನಾಶ ಮಾಡಿದ್ದಾರೆ. ಆದರೆ ನಮ್ಮವರು ಯಾರು ಉಳಿದು ಬಂದದ್ದಿಲ್ಲ. ಎಲ್ಲರೂ ಸತ್ತು ಹೋಗಿದ್ದಾರೆ. ಪ್ರತಾಪುರವನ್ನು ಸುಡುವುದಕ್ಕೆ ಬಲ ಮಾಡಿದ್ದಾರೆ ಮಾನವರು. ಆ ಕಪಿಗಳು ಸೇರಿಸಿಕೊಂಡು ಇಂತಹ ಹೀನವನ್ನು ಕೆಲಸವನ್ನು ಮಾಡುವುದಾದ್ರೆ ನಾವು ಸುಮ್ಮನಿರಬೇಕೇನೋ? ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬಹಳ ಶ್ರಮವನ್ನು ಪಟ್ಟವನ. ಇದನ್ನು ಉಳಿಸಬೇಕಾದ ನಮ್ಮ ಧರ್ಮ. ಹಾಗಾದ್ರೆ ಇದನ್ನು ಸುಡ್ತಾ ಇದ್ದಾರಂತಾದ್ರೆ ವೈರಿಗಳನ್ನು ಸುಮ್ಮನೆ ಬಿಡಬಾರ್ದು. ವೀರಾದಿ ವೀರರಿದ್ದಾರೆ ನಮ್ಮಲ್ಲಿ. ಪರಾಕ್ರಮಶಾಲಿಗಳು ಎಲ್ಲ ವೀರರನ್ನು ಕರೆಯಿರಿ. ಅದರಲ್ಲಿಯೂ ನನ್ನ ಪ್ರೀತಿಯ ಮಗನಾದಂತಹ ಇಂದ್ರಾರಿ ಅವರನ್ನು ಯುದ್ಧಕ್ಕಾಗಿ ಯುದ್ಧ ಸನ್ನದ್ಧನಾಗಿ ಬರುವುದಕ್ಕೆ ಹೇಳಿ.